ಈ ಬಾರಿಯ ಪಂಚರಾಜ್ಯ ಚುನಾವಣೆಯಲ್ಲಿ ಎರಡು ರಾಜ್ಯಗಳ ಫಲಿತಾಂಶ ತುಂಬಾ ಕುತೂಹಲ ಮತ್ತು ರಾಜಕೀಯ ಪಲ್ಲಟಗಳಿಗೆ ಸಾಕ್ಷಿಯಾಗಿದೆ. ಒಂದನೇದು ಪಶ್ಚಿಮ ಬಂಗಾಳದ ಫಲಿತಾಂಶ. ಇಲ್ಲಿವರೆಗೂ ಗೆದ್ದೇ ಗೆಲ್ಲದೇ ಇರುವಂಥ, ಅಂದರೆ ಅಧಿಕಾರಕ್ಕೆ ಬರದೇ ಇರುವಂಥ BJP ಪ್ರಪ್ರಥಮ ಬಾರಿಗೆ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರವನ್ನು ವಹಿಸ್ಕೊಳ್ತಾ ಇದೆ. ಎರಡನೇದು ತಮಿಳುನಾಡಿನಲ್ಲಿ ಎರಡು ದ್ರವಿಡ ಪಕ್ಷಗಳು, ಒಂದು DMK ಆದರೂ ಗೆಲ್ತಾ ಇತ್ತು, ಇಲ್ಲ ADMK ಆದರೂ ಗೆಲ್ತಾ ಇತ್ತು. ಬಟ್ ಈ ಸಾರಿ ನಟ ವಿಜಯ್ ಅವರ TVK ಹೊಸ ಪಕ್ಷ ಏನಿದೆ, ಈ ಪಕ್ಷ ಅಧಿಕಾರವನ್ನು ಈಗ ಚುಕ್ಕಾಣಿ ಹಿಡಲಿಕ್ಕೆ ಮುಂದಾಗ್ತಾ ಇದೆ. ಬಟ್ ಮ್ಯಾಜಿಕ್ ನಂಬರ್ನ ಗೊಂದಲ, ಆ ಓಡಾಟ ಇದೆ. ಅದರ ಮಧ್ಯೆ ವಿಜಯ್ ಅಧಿಕಾರವನ್ನು ಏನು CM ಆಗಿ ಮುಂದುವರಿತಾರೆ ಅನ್ನುವ ಲಕ್ಷಣಗಳೆಲ್ಲವೂ ಕೂಡ ಕಂಡು ಬರ್ತಾ ಇದ್ದಾವೆ. ಇವತ್ತು ನಾನು ಹೇಳಲಿಕ್ಕೆ ಹೊರಟಿರುವಂಥ ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಹೊರಟಿರುವಂಥ ವಿಚಾರ ಅಂತಂದರೆ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಬರೋಬ್ಬರಿ 34 ವರ್ಷಗಳ ಕಾಲ, ಅಂದರೆ 77ರಿಂದ 2011ರವರೆಗೆ ಲೆಫ್ಟ್ ಪಾರ್ಟಿಗಳ ಯುಗನೇ. ನಿಮಗೆ ಬೇರೆ ಯಾವ ರಾಜ್ಯದಲ್ಲಿ ಲೆಫ್ಟ್ ಪಾರ್ಟಿ ಇಲ್ಲದೇ ಇದ್ರೂ ಈ ರಾಜ್ಯದಲ್ಲಿ ಇದ್ದೇ ಇರುತ್ತೆ ಅನ್ನೋ ರೀತಿಯಾದಂಥ ಒಂದು ಅತಿಯಾದ ಆತ್ಮವಿಶ್ವಾಸ ಇತ್ತು. ಅತಿಯಾದ ಆತ್ಮವಿಶ್ವಾಸ ಇರುವಂಥ ರಾಜ್ಯ ಯಾವುದು ಅಂದರೆ ಅದು ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಲ್ಲಿ ಎಡಪಕ್ಷಗಳ ಯಾವ ಲೆವೆಲ್ಗೆ ಅಂದರೆ ಸುಪೀರಿಯರಿಟಿ ಯಾವ ಲೆವೆಲ್ಗೆ ಇತ್ತು ಅನ್ನೋದಾದರೆ 34 ವರ್ಷ ಆಳ್ವಿಕೆನ ಮಾಡಿದ್ರು. ಭಟ್ಟಾಚಾರ್ಯ ಮತ್ತು ಜ್ಯೋತಿ ಬಸು ಲಾಂಗೆಸ್ಟ್ CMಗಳು ಕೂಡ ಆದರು. ಅವರು ಹೈಯೆಸ್ಟು ಕಂಟಿನ್ಯೂ CM ಆಗಿ ಮುಂದುವರೆದದ್ದು. ಯಾಕಂದರೆ 34 ವರ್ಷಗಳ ಆಳ್ವಿಕೆ. ಬಟ್ ಯಾವಾಗ ನಂದಿಗ್ರಾಮದಲ್ಲಿ ಹೋರಾಟ ಶುರುವಾಯಿತು, ಭೂಸ್ವಾಧೀನದ ಹೋರಾಟ 2011 ಈಚೆಗೆ, ಅಂದರೆ ಒಂದು 2006-07ರಿಂದ ಶುರುವಾಗ್ತದೆ ಅನಿಸುತ್ತೆ. ಸೊ ಯಾವಾಗ ಶುರುವಾಯಿತು ಆವಾಗ ಉದಯ ಆಗಿದ್ದೆ ಇಬ್ಬರು ನಾಯಕರು ಉದಯ ಆಗ್ತಾರೆ. ಅದರಲ್ಲಿ ಮೊದಲನೇದಾಗಿ ಮಮತಾ ಬ್ಯಾನರ್ಜಿ ಆಗಿಂದ ಲೆಫ್ಟ್ ಪಾರ್ಟಿಗಳನ್ನು ಮಣ್ಣು ಮುಗಿಸುವಂಥ ಕೆಲಸ ಮಾಡಿದರು. 2011ರಿಂದ 15 ವರ್ಷಗಳ ಕಾಲ 3 ಟರ್ಮ್ CM ಆಗಿ ಮಮತಾ ಬ್ಯಾನರ್ಜಿ ಮುಂದುವರಿತಾರೆ. ಪಶ್ಚಿಮ ಬಂಗಾಳದ ದೀದಿಯಾಗಿ ಅವರು ಮತದಾರರನ್ನು ತಮ್ಮ ಸರ್ಕಾರದ ಮೂಲಕ ಏನೇನು ಕಾರ್ಯಕ್ರಮಗಳನ್ನು ಮಾಡಬೇಕು ಆ ಕಾರ್ಯಕ್ರಮಗಳು, ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾರೆ. ಬಟ್ ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ, ಈ ಹಿಂದಿನ 2 ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗಿದ್ದಿಲ್ಲ. ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲ, ಲೆಫ್ಟ್ ಪಾರ್ಟಿ ಮುಗೀತು, ಇನ್ನೇನು ಮತ್ತೆ ಅದು ವಾಪಸ್ ಬರೋದಿಲ್ಲ ಅನ್ನೋ ರೀತಿಯಾದಂಥ ಸಿಚುವೇಶನ್ ಇದೆ. ದೀದಿಯ ಆಳ್ವಿಕೆ ಏನಿದೆ ಅದಕ್ಕೂ ಕೂಡ ಅಂಕುಶ ಹಾಕುವಂಥ ಪ್ರಯತ್ನಗಳು ಆಗ್ತಾ ಇದ್ದಾವೆ ಅನ್ನೋದು ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ಗೊತ್ತಾಯಿತು. ಯಾಕೆ ಅಂತಂದರೆ ಇದಕ್ಕೆ BJPಯ ಮೂಲ ನಾಯಕರು ಯಾರ್ಯಾರಿದ್ದಾರೆ ಅವರು ಯಾರೂ ಕೂಡ ಎಫರ್ಟ್ ಹಾಕಿದಾರೋ ಇಲ್ಲೋ ಗೊತ್ತಿಲ್ಲ, ಅವರ ಎಫೆಕ್ಟ್ ಇಲ್ಲ. ಆದರೆ ನಿಮಗೆ ಈ ತೃಣಮೂಲ ಕಾಂಗ್ರೆಸ್ TMC ಏನಿದೆಯಲ್ಲ, ಅಂದರೆ ದೀದಿಯ ಪಾರ್ಟಿ ಏನಿದೆಯಲ್ಲ, ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಪಾರ್ಟಿ ಇದೆಯಲ್ಲ, ಆ ಪಾರ್ಟಿಯಲ್ಲೇ ತುಂಬ ವಿಶ್ವಾಸಯುತವಾದಂಥ ಮತ್ತು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ಇದ್ದಂಥ ಸುವೇಂದು ಅಧಿಕಾರಿ, ಇವರೇ ಈಗ ನೆಕ್ಸ್ಟ್ BJP ಏನು ನಿರ್ಧಾರ ಮಾಡಿರುವಂತಹ ಮುಂದಿನ CM, ಪಶ್ಚಿಮ ಬಂಗಾಳದ CM. ಅವರು ಅಧಿಕಾರವನ್ನು ಕೂಡ ಸ್ವೀಕಾರ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಅಮಿತ್ ಶಾ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಪಶ್ಚಿಮ ಬಂಗಾಳದ ಮೊದಲ BJPಯ CM, ಅಂದರೆ ಪಶ್ಚಿಮ ಬಂಗಾಳದ CM ಆಗಿದ್ದಾರೆ. BJP ಪಾರ್ಟಿಯಿಂದ ಆಯ್ಕೆ ಆಗಿರುವಂಥ CM ಅಧಿಕಾರಿ ಸುವೇಂದು ಅಧಿಕಾರಿ. ಈ ಸುವೇಂದು ಅಧಿಕಾರಿ ಯಾರು ಅಂತ ನೋಡೋದಾದರೆ ಅವರು ಮೂಲತಃ BJPಯವರು ಏನಲ್ಲ, RSSನವರಂತೂ ಅಲ್ಲೇ ಅಲ್ಲ. ಮೂಲತಃ ಪಶ್ಚಿಮ ಬಂಗಾಳದವರು, ನಂದಿಗ್ರಾಮ ವ್ಯಾಪ್ತಿಯಲ್ಲಿ ಇರುವಂಥ ಇವರು ರಾಜಕಾರಣ ಕುಟುಂಬದಿಂದನೇ ಹಿಂದೆ ಬಂದಂಥವ್ರು. ಯಾಕಂದರೆ ಅವರ ತಂದೆ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದರು, ಮನಮೋಹನ್ ಸಿಂಗ್ ಪೀರಿಯಡಲ್ಲಿ ಮಿನಿಸ್ಟರ್ ಆಗಿದ್ದರು. ಅವರ ಬ್ರದರು ಕೂಡ ಒಬ್ಬ MP ಆಗಿದ್ದರು, ಶಿಶಿರ್ ಅಧಿಕಾರಿ ಅಂಥೇಳಿ. ಶಿಶಿರ್ ಅಧಿಕಾರಿ ಬ್ರದರು ಕೂಡ ಆಗಿದ್ದರು. ಸೊ ಬ್ರದರ್ ಮತ್ತು ಫಾದರ್ ಇಬ್ಬರು ಕೂಡ ಇದ್ದು, ಮತ್ತು ಇನ್ನೊಬ್ಬ ಬ್ರದರು ಕೂಡ ಆ್ಯಕ್ಟಿವ್ ಪೊಲಿಟಿಕಲ್ ಲೀಡರ್ ಕೂಡ ಆಗಿದ್ದರು. ಸೊ ಹೀಗಾಗಿ ರಾಜಕಾರಣದ ಕುಟುಂಬದಲ್ಲಿ ಬೆಳೆದಂಥ ಈ ಸುವೇಂದು ಅಧಿಕಾರಿ ಕಾರ್ಪೊರೇಟ್ರಾಗಿ ತಮ್ಮ ರಾಜಕೀಯ ವೃತ್ತಿಯನ್ನು ಶುರು ಮಾಡ್ತಾರೆ. ಅದನ್ನು ಫುಲ್ ಟೈಮ್ ರೀತಿಯಾಗಿ ಮೊದಲು ಕಾಂಗ್ರೆಸ್ ಜಾಯ್ನ್ ಆಗಿ ಕಾರ್ಪೊರೇಟರ್ ಆಗ್ತಾರೆ. ಅದಾದಮೇಲೆ ತೃಣಮೂಲ ಕಾಂಗ್ರೆಸ್ಗೆ ಜಾಯ್ನ್ ಆಗ್ತಾರೆ, TMCಗೆ, ದೀದಿಯ ಪಾರ್ಟಿಗೆ ಜಾಯ್ನ್ ಆಗ್ತಾರೆ. ಆ ಸಂದರ್ಭದಲ್ಲಿ ಅವರು ನಂದಿಗ್ರಾಮದಿಂದನೇ ಗೆಲ್ತಾರೆ. ಸೊ ನಂದಿಗ್ರಾಮದಲ್ಲಿ ಗೆದ್ದಂಥ ಅಧಿಕಾರಿ ಸುವೇಂದಿಗೆ ನಿಮಗೆ ಮಿನಿಸ್ಟರ್ ಸೀಟನ್ನು ಕೂಡ ಕೊಡ್ತಾರೆ TMCಯಲ್ಲಿ.
ಆ ಪಾರ್ಟಿಯಲ್ಲಿ ನಿಮ್ಗೆ ಆ ಪಶ್ಚಿಮ ಬಂಗಾಳದ ಇದರಲ್ಲಿ ಸರ್ಕಾರದಲ್ಲಿ ಅವರಿಗೆ ಅಂದರೆ 2 ಟರ್ಮ್ ಹಿಂದಿನ ಮಾತು ಹೇಳ್ತಾ ಇರೋದು, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗ್ತಾರೆ ಅಧಿಕಾರ ಸುವೇಂದು. ಅದಾದ ಮೇಲೆ ಯಾವಾಗ ಮಮತಾ ಬ್ಯಾನರ್ಜಿ ದೀದಿ ಏನಿದ್ದಾರೆ ಅವರ ಅಣ್ಣನ ಮಗನ್ನ ಕರ್ಕೊಂಡು ಬರ್ತಾರೆ, ಆ ಪಾರ್ಟಿಯಲ್ಲಿ ಪ್ರತಿಯೊಂದಕ್ಕೂ ಕೂಡ ಆತನನ್ನು ಕೇಳಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆ ಸಂದರ್ಭದಲ್ಲಿ ತುಂಬ ಬಲಗೈ ಬೆಂಟ ಆಗಿ ನಿಮಗೆ ದೀದಿಗೆ ಇದ್ದಂಥದ್ದು ಇದೇ ಸುವೇಂದ್ ಅಧಿಕಾರಿ. ಬಟ್ ಯಾವಾಗ ಅವ್ರ ಅಣ್ಣನ ಮಗ ಬರ್ತಾರೆ, ದೀದಿಯ ಅಣ್ಣನ ಮಗ, ಬಂದಾದ ಮೇಲೆ ಪರಿಸ್ಥಿತಿ ಚೇಂಜ್ ಆಗ್ತಾ ಹೋಗುತ್ತೆ. ಈ ಹಿನ್ನೆಲೆಯಲ್ಲಿ TMC ಪಾರ್ಟಿಗೆ ರಿಸೈನ್ ಮಾಡ್ತಾರೆ, ಮಿನಿಸ್ಟ್ರ್ ಸ್ಥಾನಕ್ಕೂ ರಿಸೈನ್ ಮಾಡ್ತಾರೆ, ಶಾಸಕ ಸ್ಥಾನಕ್ಕೂ ರಿಸೈನ್ ಮಾಡ್ತಾರೆ. 2021ರಲ್ಲಿ ಅಂದರೆ 2020ರಲ್ಲಿ ರಿಸೈನ್ ಮಾಡ್ತಾರೆ. ರಿಸೈನ್ ಮಾಡಿ 2021ರಲ್ಲಿ ಅಮಿತ್ ಶಾ ಸಮ್ಮುಖದಲ್ಲಿ BJP ಜಾಯ್ನ್ ಆಗ್ತಾರೆ. ಸೊ BJP ಜಾಯ್ನ್ ಆದಮೇಲೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯ ಫಲಿತಾಂಶ ನೋಡ್ತಾ ಹೋದರೆ ನಿಮಗೆ ಅಲ್ಲಿ BJP ಅಂದರೆ ಈ ಹಿಂದೆ ನೀವು ನೋಡ್ತಾ ಹೋದರೆ 1, 2 ಕೆಲವು ಸರಿ ಸ್ಥಾನನೇ ಇಲ್ಲ, ಒಂದೇ 0-0 ಸೊ ಗೆದ್ದೇ ಇಲ್ಲದೆ ಇರುವಂಥ ಸಿಚುವೇಶನ್ ಇತ್ತು. ಬಟ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 80 ಸ್ಥಾನಗಳನ್ನು, ಆಲ್ಮೋಸ್ಟ್ 70ರಿಂದ 80 ಸ್ಥಾನಗಳನ್ನು ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಬಹಳ ಪ್ರಮುಖವಾಗಿ ನಂದಿಗ್ರಾಮದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಈ ಅಧಿಕಾರ ಸುವೇಂದ್ BJPಯಿಂದ. ಮಮತಾ ಬ್ಯಾನರ್ಜಿ ಎಷ್ಟು ಜಿದ್ದು ಅಂದರೆ, ನಾನು ನಂದಿಗ್ರಾಮ ಕಾನ್ಸ್ಟಿಟ್ಯೂನ್ಸಿಗೆ ಬಂದು ಗೆಲ್ತೀನಿ ನಾನು ನಿನ್ನ ವಿರುದ್ಧ ಅಂಥೇಳಿ ಎಲ್ಲಿ ಅಧಿಕಾರ ಸುವೇಂದಿ ಪಾರ್ಟಿಸಿಪೇಟ್ ಮಾಡಿರ್ತಾರೋ ಅಲ್ಲೇ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ. ಬಟ್ ಆಶ್ಚರ್ಯ ಅಂತ ಅನ್ನೋದಾದರೆ, ಬೇಸರದ ವಿಷಯ ಅನ್ನೋದಾದರೆ, ಅಥವಾ ಮುಜುಗರ ತರುವಂಥ ವಿಷಯ ಆದರೆ ದೀದಿಗೆ ಕೆಲ ಸಾವಿರ ಓಟುಗಳಿಂದ ಸೋಲನ್ನು ಅನುಭವಿಸ್ತಾರೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ದೊಡ್ಡ ಸುದ್ದಿ ಆಗುತ್ತೆ. ಬೀಯಿಂಗ್ ಎ ಚೀಫ್ ಮಿನಿಸ್ಟರ್ ಮಮತಾ ಬ್ಯಾನರ್ಜಿ ಅವರು ಸೋಲನ್ನು ಅನುಭವಿಸ್ಬೇಕಾಗತ್ತೆ ಕೆಲ ಸಾವಿರಗಳ ಓಟಿಂದ, ದೊಡ್ಡ ಭಾರಿ ಮುಖಭಂಗ ಆಗುತ್ತೆ. ಈ ಮೂಲಕ ಅಧಿಕಾರಿ ಸುವೇಂದಿ ಯಾರು ಅನ್ನೋದು ಇಡೀ ರಾಷ್ಟ್ರಕ್ಕೆ ಗೊತ್ತಾಗುವಂಥ ಕಾರಣ ಕೂಡ ಆಗುತ್ತೆ. ಇದು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯ ಪ್ರಮುಖ ಹೈಲೈಟ್ ಹೇಳ್ತಾ ಇರೋದು. ಈ ಬಾರಿ ಗೆಲ್ಲೇಬೇಕು, ಈ ಸಾರಿ ಅಧಿಕಾರಕ್ಕೆ ಬರಲೇಬೇಕು ಅನ್ನೋ ಕಾರಣಕ್ಕಾಗಿ ಕೆಲವು ಭಾಳ ಪ್ರಮುಖವಾದಂಥ ವಿಚಾರ. ಕೇಂದ್ರದಲ್ಲಿ BJP ಏನೋ ಇದೆ, NDA ಗೌರ್ಮೆಂಟ್ ಏನೋ ಇದೆ, ಆದರೆ ರಾಜ್ಯದಲ್ಲಿ ನಿಮಗೆ, ಯಾಕಂದರೆ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ಸೇರಿದಂತೆ ಈ ಬಾಂಗ್ಲಾದೇಶಕ್ಕೆ ಒಂದು ಗಡಿ ಹೊಂದ್ಕೊಂಡಿರುವಂಥ ಯಾವ್ಯಾವ ರಾಜ್ಯಗಳಿದಾವಲ್ಲ, ಆ ಎಲ್ಲ ರಾಜ್ಯಗಳಲ್ಲಿ ಪಶ್ಚಿಮ ಬಂಗಾಳ ಒಂದು ಹೊರತುಪಡಿಸಿದಂತೆ ಇನ್ನುಳಿದಂತೆ ಎಲ್ಲ ರಾಜ್ಯಗಳಲ್ಲಿ BJP ಸರ್ಕಾರ ಇದೆ. ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಇಲ್ಲ. ಇದರಿಂದ ಈ ಬಾಂಗ್ಲಾ ನುಸುಳುಕೋರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅವರನ್ನು ತಡೆ ಹಿಡಿಲಿಕ್ಕೆ ಕೇವಲ ಕೇಂದ್ರ ಸರ್ಕಾರ ಮಾತ್ರ ಅಲ್ಲ, ರಾಜ್ಯ ಸರ್ಕಾರದ ಸಪೋರ್ಟ್ ಕೂಡ ಬೇಕು. ಆ ಕಾರಣಕ್ಕಾಗಿ ಈ ಸರಿ ನಮಗೆ ಅವಕಾಶವನ್ನು ಮಾಡಿಕೊಡಿ ಅಂಥೇಳಿ ಭಾಳ ಪ್ರಮುಖವಾದಂಥ ಮುದ್ದೆ ಇದು. ಪ್ರಮುಖವಾದಂಥ ವಿಷಯದ ಹಿನ್ನೆಲೆಯಲ್ಲಿ ಮತ್ತು ಸ್ಥಳೀಯವಾಗಿ ಇರುವಂಥ ವಿಷಯಗಳಿಂದವೆ, ಎಸ್ಪೆಷಲಿ ಹಿಂದೂ ಅನ್ನುವಂಥ ವಿಚಾರ ಏನಿದೆ, ಇವುಗಳ ಹಿಂದೂ ರಕ್ಷಣೆ ಮಾಡೋದು, ಹಿಂದೂಗಳ ರಕ್ಷಣೆ, ಈ ಎಲ್ಲ ಪ್ರಮುಖವಾದಂಥ ವಿಚಾರದಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಮುಂದೆ ಹೋಗುತ್ತೆ. ಬಟ್ 207 ಸ್ಥಾನಗಳನ್ನು BJP ಗೆಲ್ಲುತ್ತೆ. ಫಾರ್ ದ ಫಸ್ಟ್ ಟೈಮ್ ಬಂಗಾಳದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಈಗ BJP ಅಧಿಕಾರವನ್ನು ಶುರು ಮಾಡ್ತಾ ಇದೆ. CM ಆಗಿ ಇದೇ ಸುವೇಂದ್ ಅಧಿಕಾರಿ ಮುಂದುವರಿತಾ ಇದ್ದಾರೆ, ಶುರು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಬಟ್ ಇಲ್ಲಿ ಇನ್ನೂ ಒಂದು ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಅಂತಂದರೆ, ನಂದಿಗ್ರಾಮದಿಂದ ಒಂದು ಸರಿ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನಂದಿಗ್ರಾಮದಿಂದನೂ ಕೂಡ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಎರಡನೇದು, ಮಮತಾ ಬ್ಯಾನರ್ಜಿ ಎಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಲ್ಲ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ, ಯಾಕಂದರೆ ಮಮತಾ ಬ್ಯಾನರ್ಜಿ ಈ ಬಾರಿ ಸೋತಿದ್ದಾರೆ. ಯಾರ ವಿರುದ್ಧ ಸೋತಿದ್ದಾರೆ ಅಂದರೆ ಇದೇ ಸುವೇಂದು ಅಧಿಕಾರಿ ವಿರುದ್ಧ ಸೋತಿದ್ದಾರೆ. ಬಬನೀಪುರ ಅಂಥೇಳಿ ಆ ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿ ದೀದಿಗೆ ತುಂಬಾ ಟ್ರೆಡಿಷ್ನಲ್ ವೋಟರ್ ಇರುವಂಥ ಕಾನ್ಸ್ಟಿಟ್ಯೂನ್ಸಿ. ಅದು ಪ್ರತಿ ಸಾರಿನೂ ಕೂಡ ದೀದಿನ ಗೆಲ್ಲಿಸಿದೆ, ಅದು ದೊಡ್ಡ ಹ್ಯೂಜ್ ಮಾರ್ಜಿನಲ್ಲಿ ಗೆಲ್ಲಿಸಿದೆ. ಸೊ ಈ ಸರಿ ಏನಾಯಿತು ಸಿಚುವೇಶನ್, ಭಾಳ ದೊಡ್ಡ ಮುಖಭಂಗ. ಏನಂದರೆ ಕಳೆದ ಬಾರಿ ಎಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ನೋ ಸುವೇಂದ್ ಅಧಿಕಾರಿ ಅಲ್ಲೇ ಹೋಗಿ ಸೋಲಿಸುವಂಥ ಪ್ರಯತ್ನ ಮಾಡಿದ್ರು. ಬಟ್ ದೀದಿ ಸೋತಲು ಕೆಲ ಸಾವಿರ ಓಟ್ಗಳಿಂದ. ಈ ಸಾರಿ ಎಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಮಮತಾ ಬ್ಯಾನರ್ಜಿ, ಆ ದೀದಿ ಅಲ್ಲೇ ಹೋಗಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದು ಅಮಿತ್ ಶಾ ಅವರ ಸೂಚನೆ ಆಗಿತ್ತು ಸುವೇಂದ್ ಅಧಿಕಾರಿಗೆ. ಆ ಸುವೇಂದ್ ಅಧಿಕಾರಿ ಅಲ್ಲೇ ಹೋಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಎರಡೂ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಂದಿಗ್ರಾಮದಲ್ಲೂ ಕೂಡ ಗೆಲ್ತಾರೆ, ಬಬ್ನಿಪುರದಲ್ಲೂ ಕೂಡ ಗೆಲ್ತಾರೆ.
ಸೊ ಈಗ ಯಾವ ಕಾನ್ಸ್ಟಿಟ್ಯೂನ್ಸಿಯನ್ನು ಆಯ್ಕೆ ಮಾಡ್ಕೋತೀನಿ ಅಂತ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲೇ ಹೇಳಿದರು ಅವರು, ನಾನು ಬಬ್ನಿಪುರದಿಂದ ಗೆದ್ದರೆ ಬಬ್ನಿಪುರನ್ನೇ ಉಳಿಸ್ಕೋತೀನಿ, ನಂದಿಗ್ರಾಮ ನಾನು ರಾಜೀನಾಮೆ ಕೊಡ್ತೀನಿ ಅಂತ. ಆ ಸ್ಥಾನಕ್ಕೆ ಆ ಕಾನ್ಸ್ಟಿಟ್ಯೂನ್ಸಿಯಿಂದ ನಂದಿಗ್ರಾಮದ ಕಾನ್ಸ್ಟಿಟ್ಯೂನ್ಸಿಗೆ ರಾಜೀನಾಮೆ ಕೊಡ್ತೀನಿ ಅಂಥೇಳಿ. ಆ ಮೂಲಕ ಮಮತಾ ಬ್ಯಾನರ್ಜಿಗೆ ಕೇವಲ ತನ್ನ ಪಾರ್ಟಿ ಸೋಲೋದು ಮಾತ್ರ ಅಲ್ಲ, ತಾನೂ ಕೂಡ ಸೋತಿರೋದಿದೆಯಲ್ಲ, ಇದು ಭಾಳ ದೊಡ್ಡ ಹಿನ್ನಡೆ ಆಗಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತು ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ. ಹಾಗೆ ನೋಡ್ತಾ ಹೋದರೆ ಬಿ ಜೆ ಪಿಯ ಲೀಡರ್ಸ್ಗಳು ನಿಜವಾಗ್ಲೂ ಕೂಡ ಹುಟ್ಟು ಬಂದ್ರ ಅಂತ ನೋಡೋದಾದ್ರೆ ಇಲ್ಲ, ಎಲ್ಲ ಪಕ್ಷಾಂತರ ಬಂದಂಥವ್ರೆ. ಟಿ ಎಮ್ ಸಿಯ ಪ್ರಮುಖವಾದಂಥ ಲೀಡರ್ ಅಧಿಕಾರಿ ಸುವೇಂದಿ, ಸೊ ಅವ್ರಿಗೆ ಈಗ ಅವರನ್ನೇ ಬಿ ಜೆ ಪಿ ತುಂಬ ಪ್ರಮುಖವಾದಂಥ ಅಸೆಟ್ ರೀತಿಯಾಗಿ ಮಾಡ್ಕೊಂಡಿರೋದು, ಆ ಮೂಲಕ ದೀದಿಯನ್ನು ಸೋಲಿಸುವಂಥ ಕೆಲಸವನ್ನು ಒಬ್ಬ ದಾದಾಗಿ ಮಾರ್ಪಾಟು ಮಾಡುವಂಥ ಕಾರ್ಯವನ್ನು ಬಿ ಜೆ ಪಿ ಮಾಡಿದೆ. ಮೋದಿ ಮತ್ತು ಅಮಿತ್ ಶಾ ಇರ್ಬೋದು ಮತ್ತು ಚಾಣಕ್ಯ ತಂಡ ಏನಿದೆ ಆ ಕಾರ್ಯವನ್ನು ಮಾಡ್ತಾ ಇರೋದು. ಈ ಮೂಲಕ ಪಶ್ಚಿಮ ಬಂಗಾಳದಲ್ಲಿ ಫಾರ್ ದ ಫಸ್ಟ್ ಟೈಮ್ ಬಿ ಜೆ ಪಿ ಕೇಸರಿ ಅಧಿಕಾರ ಚಲಾವಣೆ ಮಾಡ್ತಾ ಇದೆ. ಮುಖ್ಯಮಂತ್ರಿಯಾಗಿ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ವಿಚಾರ ಇತ್ತು. ಅಫ್ಕೋರ್ಸ್ ಎಲ್ರಿಗೂ ಮೇಲ್ನೋಟಕ್ಕೆ ಅಧಿಕಾರ ಸುವೇಂದಿಗೆ ಕೊಡ್ತಾರೆ ಅಂತಲೇ ಇತ್ತು. ಆದರೆ ಇವರು ಬಂದಿದ್ದೇ ಒಂದು 5 ವರ್ಷದ ಹಿಂದೆ. ಮೂಲತವಾಗಿ ಯಾರ್ಯಾರಿದ್ರು, ಆರ್ ಎಸ್ ಎಸ್ ಬೇಸ್ಡ್ ಯಾರಿದ್ರು ಅಥವಾ ಬಿ ಜೆ ಪಿಯ ಲಾಯಲ್ ಲೀಡರ್ ಯಾರಿದ್ರು ಅವರಿಗೆ ಸಿ ಎಮ್ ಸ್ಥಾನ ಕೊಡ್ತಾರೆ, ಇವರಿಗೆ ಒಳ್ಳೆ ಉತ್ತಮವಾದಂಥ ಪೋಸ್ಟ್ ಕೊಡ್ಬೋದು ಅಂಥೇಳಿ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ರು. ಬಟ್ 2 ಬಾರಿ, ಅದರಲ್ಲೂ ಕೂಡ ಒಂದು ಸಾರಿ ಅಲ್ಲ 2 ಬಾರಿ, ಕಳೆದ ಬಾರಿನೂ ಕೂಡ ಮಮತಾ ಬ್ಯಾನರ್ಜಿ ವಿರುದ್ಧ ಗೆಲುವನ್ನು ಸಾಧಿಸಿದ್ದು. ಈ ಬಾರಿ ಅವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಬ್ನಿಪುರಕ್ಕೆ ಹೋಗಿ ಗೆಲ್ಲುವ ಮೂಲಕ ಅಧಿಕಾರಿ ಸುವೇಂದಿ ನಾನು ಎಷ್ಟು ಪ್ರಬಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಈ ಮೂಲಕ ನಾನು ಬಿ ಜೆ ಪಿ ಅಸೆಟ್ ಅನ್ನೋದನ್ನು ಮತ್ತೊಂದು ಸಾರಿ ಸಾಬೀತುಪಡಿಸುವಂಥ ಕೆಲಸ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆತ್ಮವಿಶ್ವಾಸದ ಹಿನ್ನೆಲೆಯಲ್ಲಿ, ಯಾಕಂದರೆ ಬಿ ಜೆ ಪಿಯ ನಾಯಕರು ಎಲ್ಲರೂ ಕೂಡ ಏನಿದ್ದಾರೆ ಇವರಿಗೆ ಸಿ ಎಮ್ ಸ್ಥಾನ ಕೊಡೋದು ಲಾಯ್ಕ್ ಇದೆ ಅಂಥೇಳಿ ನಿರ್ಧಾರವನ್ನು ಮಾಡಿ ಈಗ ಅಧಿಕಾರಿ ಸುವೇಂದಿಗೆ ಮುಖ್ಯಮಂತ್ರಿ ಪದವಿಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಪಶ್ಚಿಮ ಬಂಗಾಳದಲ್ಲಿ ಮುಂದೆ ಹೇಗಿರುತ್ತೆ, ಯಾಕಂದರೆ ನಿಮ್ಮ ಚುನಾವಣೆ ಮುಂಚಿತವಾಗಿ ಮತ್ತು ಚುನಾವಣೆ ನಂತರನೂ ಕೂಡ ಸಾಕಷ್ಟು ಘರ್ಷಣೆಗಳಾದವು, ಗಲಾಟೆಗಳಾದವು, ಟಿ ಎಮ್ ಸಿ ವರ್ಸಸ್ ಬಿ ಜೆ ಪಿ ಅಂಥೇಳಿ. ಸೊ ಮುಂದೆನೂ ಕೂಡ ಈ ರೀತಿಯಾದಂಥ ಸಿಚುವೇಶನ್ ಇರುತ್ತೆ. ಇದನ್ನು ಕೇಪಬಲ್ ಆಗಿ ಹ್ಯಾಂಡಲ್ ಮಾಡೋದು ಇವರಿಗೆ ಗೊತ್ತಿದೆ, ಅದನ್ನು ಮಾಡ್ತಾರೆ ಅಂಥೇಳಿ. ಹೇಗೆ ಮಾಡ್ತಾರೆ ನೋಡೋಣ. ಶಾಂತಿ ನೆಲೆಸಲಿ, ಅಭಿವೃದ್ಧಿ ಆಗಲಿ ಅಂಥೇಳಿ ಭಾವಿಸ್ತೇನೆ ಮತ್ತು ಆಶಿಸ್ತೇನೆ ಕೂಡ. ಕ್ಯಾಮ್ರಾ ಪರ್ಸನ್ನ ಶ್ರೀನಿವಾಸರ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.